ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ಗೆ ಮತ ನೀಡಲು ಆಮಿಷವನ್ನ ಒಡ್ಡಿರುವಂತಹ ಘಟನೆ ನಡೆದಿತ್ತು. ಕುಕ್ಕರ್ ಅನ್ನ ಹಂಚುವ ಮುಖಾಂತರ ಡಿಕೆ ಸುರೇಶ್ಗೆ ಮತವನ್ನ ಹಾಕಬೇಕು ಅಂತೇಳಿ ಉಜ್ಜಯಿನಿ ಗ್ರಾಮದಲ್ಲಿ ಆಮಿಷವನ್ನ ಒಡ್ಡಲಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಅದು ಕುಕ್ಕರ್ನ ಕೊಡುವಂತ ಇದರಲ್ಲೂ ಕೂಡ ತಾರತಮ್ಯ ನಡೆದಿದೆ. ಕೇವಲ ಅದು ತಾರತಮ್ಯಕ್ಕೆ ಮಾತ್ರ ನಿಂತ್ಕೊಂಡಿಲ್ಲ, ಅದು ಬೇರೆ ರೀತಿಯ ಸ್ವರೂಪವನ್ನು ಕೂಡ ಪಡ್ಕೊಂಡಿದೆ. ನಿಜಕ್ಕೂ ಕೂಡ ಈ ಸ್ಟೋರಿಯನ್ನ ಕೇಳಿದ್ರೆ ನಿಮಗೆ ಕೋಪನೂ ಬರ್ಬೋದು, ಬೇಜಾರು ಕೂಡ ಆಗ್ಬೋದು. ಈ ರೀತಿಯಾಗಿ ನಡ್ಕೊಳ್ತಾರೆ ಯಾರಾದರೂ ಅಂತ ಕೂಡ ಅನಿಸ್ಬೋದು. ಎಸ್, ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನಿಂದ ಮತದಾರರಿಗೆ ಕುಕ್ಕರ್ ವಿತರಣೆಯಲ್ಲೂ ಕೂಡ ತಾರತಮ್ಯ ಆಗಿದೆ. ಕುಕ್ಕರ್ ನನಗೆ ಯಾಕೆ ಕೊಡಲಿಲ್ಲ ಅಂತ ಅಜ್ಜಿಯೊಬ್ಬರು ಕೇಳಿದ್ದಾರೆ. ಅಜ್ಜಿ ಕೇಳಿದ್ದಕ್ಕೆ ಹಲ್ಲೆ ಮಾಡಿರುವಂಥ ಘಟನೆ ನಡೆದಿದೆ. ಕಾಂಗ್ರೆಸ್ ಕಾರ್ಯಕರ್ತ ನಾರಾಯಣ್ ಎಂಬಾತ ಹಲ್ಲೆ ಮಾಡಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗದ ಉಜ್ಜನಿ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. 75 ವರ್ಷದ ಗಂಗಮ್ಮ ಹಲ್ಲೆಗೊಳಗಾದ ವಯೋವೃದ್ಧೆ ಮಹಿಳೆ. ಹುಲಿಯೂರು ದುರ್ಗ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಜ್ಜಿ ಚಿಕಿತ್ಸೆಯನ್ನು ಮಾಡಲಾಗಿತ್ತು. ನೆನ್ನೆ ಹುಲಿದುರ್ಗ ಪೊಲೀಸ್ ಠಾಣೆಯಲ್ಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ಗೆ ಮತ ನೀಡುವಂತೆ ಆಮಿಷವನ್ನು ನೋಡಲಾಗಿತ್ತು. ಮನೆ ಮನೆಗೆ ಕುಕ್ಕರ್ ಹಂಚುತ್ತಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ನೋಡಿ, ಕಳೆದ 15 ದಿನಗಳ ಹಿಂದೆ ಅಂತ ಕಾಣುತ್ತೆ. 15 ದಿನಗಳ ಹಿಂದೆ ನೋಡಿ ಅಜ್ಜಿದ್ದಾರೆ. ಅಜ್ಜಿ ಜೊತೆನೆ ನಾನು ಮಾತನಾಡಿಸ್ತೀನಿ. ಅದಕ್ಕೂ ಮುಂಚೆ ನೋಡಿ 15 ದಿನಗಳ ಹಿಂದೆ ಈ ಗ್ರಾಮದಲ್ಲಿ, ಇದೇ ಗ್ರಾಮದಲ್ಲಿ ಕುಕ್ಕರ್ನ ಹಂಚಲಾಗಿತ್ತು. ಆದ್ರೆ ಆ ಅಜ್ಜಿ ಈ ಗ್ರಾಮದಲ್ಲಿ ಇರೋದಿಲ್ಲ. ಇದೇ ಅಜ್ಜಿ. ಅಜ್ಜಿ ನಿಮ್ಮ ಹೆಸರೇನಲ್ಲಿ? ಗಂಗಮ್ಮ. ಗಂಗಮ್ಮ ಅಂತೇಳಿ ಅಜ್ಜಿ ಈ ಊರಲ್ಲಿ ಇರೋದಿಲ್ಲ. ಆದ್ರೆ ಈ ಅಜ್ಜಿ ಊರಲ್ಲಿ ಇಲ್ದಾಗ ಅದಾದ್ಮೇಲೆ ನನಗೂ ಕುಕ್ಕರ್ ಕೊಡಿ ಸ್ವಾಮಿ ಅಂತ ಕೇಳಿದಕ್ಕೆ ಈ ಅಜ್ಜಿ ಮೇಲೆ ಹಿಂಗೇನ್ರಿ ಅಲ್ಲೇ ಮಾಡೋದು, ಮುಖ ಎಲ್ಲ ಊದೋಗಿದೆಯಲ್ರಿ, ಇಲ್ಲೋಡಿ ರಕ್ತನೂ ಕೂಡ ಬಂದಿದೆ. ಆ ರಕ್ತದ ಕಲೆಯನ್ನು ಕೂಡ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಆ ಅಜ್ಜಿ ಮುಖ ಊದಿದೆ, ಪಾಪ ಅವ್ರು ಕಣ್ಣೀರು ಹಾಕ್ತಿದ್ದಾರೆ ಕಣ್ರಿ. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ನಾಚಿಕೆ ಆಗಲ್ವಾ? ಆಮಿಷ ಒಡ್ಡುವಂತ ನೆಪದಲ್ಲಿ ಈ ರೀತಿಯಾಗಿ ಅವರಿಗೆ ತೊಂದರೆಯನ್ನು ಕೊಡ್ತೀರಲ್ರಿ ನೀವು. ಅವ್ರು ಕುಕ್ಕರ್ ಕೇಳಿದ್ ಏನ್ರಿ ತಪ್ಪಿದೆ? ಆಸೆ ಇರುತ್ತೆ ಕಣ್ರಿ, ಹಿರಿಜೀವ ಆಸೆ ಇರುತ್ತೆ ಕಣ್ರಿ. ನೋಡ್ರಿ, ಬ್ಲಡ್ ಆಗಿರೋ ತೋರಿಸಿ ಕಾಂತರಾಜ್ ಒಂದ್ಸಲ ನೋಡಿ. ನೋಡಿ ಯಾವ ಥರ ಬ್ಲಡ್ ಆಗಿದೆ. ಈ ಒಂದು ಸ್ಟೂಲ್ಗೆ ಬ್ಲಡ್ ಆಗಿದೆ, ಕೈಯೆಲ್ಲ ಊದ್ಕೊಂಡಿದೆ. ಈ ಜೊತೆಗೆ ಈ ಸ್ಟೂಲ್ ಕೂಡ ಒಡೆದೋಗಿದೆ. ಈ ಸ್ಟೂಲ್ ಈ ರೀತಿ ಒಡೆದೋಗಂಗೆ ಯಾರಾದರೂ ಹೊಡಿತಾರೇನ್ರಿ ಈ ರೀತಿಯಾಗಿ? ಅಜ್ಜಿನ ಮಾತಾಡಿಸ್ತೀನಿ ನಾನು. ಅಜ್ಜಿ ಹೇಳಜ್ಜಿ, ಈಗ ನೀವು ಕುಕ್ಕರ್ ಕೇಳಿದ್ರಿ, ಏನಾಯ್ತು? ಏನಿಲ್ಲ ಇಲ್ಲಿ ಪಾತ್ರೆ ತೊಳಿತಾ ಇದ್ದೆ. ಇಲ್ಲಿ ಪಾತ್ರೆ ತೊಳಿತಿದ್ದೆ. ಅವನು ಅಷ್ಟಿನಿಂದ ಕುಕ್ಕರ್ ಕೊಟ್ಟಿದ್ದರಿಂದ ನನಗೆ ಸಿಕ್ಕಿರಲಿಲ್ಲ. ಅವನು ಕಾಂಗ್ರೆಸ್ಸೆಯ, ನಾವು ಕಾಂಗ್ರೆಸ್ಸೆಯ. ಅಲ್ಲಿ ಹೋಯ್ತಾ ಇದ್ದ, ಯಾಕಪ್ಪ ಎಲ್ಕ ಕೊಟ್ಟಿದ್ದಿ ನಾರಾಯಣ, ನಮಗೆ ಕುಕ್ಕರ್ ಕೊಡಲಿಲ್ಲ ಅಂತ ಕೇಳಿದೆ. ಎಕ್ಕಡದಲ್ಲಿ ಹೊಡಿತೀನಿ, ಕಾಸಿನ ಬರಲ್ಲಿ ಹೊಡಿತೀನಿ ಅಂತ ಬೈತಿದ್ದಂತೆ. ಎಕ್ಕಡದಲ್ಲಿ ಹೊಡಿತೀನಿ, ಕಾಸಿನ ಬರಲ್ಲಿ ಹೊಡಿತೀನಿ ಅಂತ ಬೈತಿದ್ದಂತೆ. ನಿನಗೆ ಕೊಡಲ್ಲ, ನಿನ್ನ ಮಗ ಬೆಂಗಳೂರೆಲ್ಲ ಅವನಿಗೆ ಕೊಡ್ತೀನಿ ಇಂದ. ಬೆಂಗಳೂರಿರೋ ಮಗಂಗೆ ಕೊಡ್ತಾರಂತ, ನಿಮಗೆ ಕೊಡಲ್ವಂತ? ಬೇಡ, ಅವ್ನು ಕೊಡಬೇಡ. ನಾನೇನಂದೆ, ನನ್ನ ಮಗನಿಗೂ ಕೊಡಬೇಡ, ನನಗೂ ಕೊಡಬೇಡ. ನಾನು ಬೋದಿರೋ ಮಾತಾ ರುಜುವತ್ತು ಕೊಡು. ನನ್ನ ಮಗ ಹೇಳಿರೋನು, ನನ್ನ ಮುಂದೆ ಹೇಳಿರೋಡು ಅಂತ ಇಷ್ಟು ಕೇಳಿದೆ. ಮಗ ಅಂದ್ಲು ಅಂತ ಅಲ್ಲಿ ಹೋಗಿದ್ದವನು ಅಲ್ಲಿಂದ ಬಂದ ಹಿಡ್ಕೊ ಹೊಡೆಯೋಕ್ಕೆ. ಬ್ಯಾಂಕ್ ಗಂಟ ಹೋಗಿದ್ದ, ಅಲ್ಲಿಂದ ಬಂದ ಹೊಡೆಯೋಕ್ಕೆ ಅಂತಾರೆ. ಬ್ಯಾಂಕಿಂದ ವಾಪಸ್ ಬಂದು ಬಾಗಿಲು ಹಚ್ಕೊಂಡೆ, ತಡಿನಾರ್ದೆ ಬಾಗಿಲು ಕಾಲಲ್ಲಿ ಒದ್ದ. ಅವನ ಕೈಲಿ ಹಿಂಗೆ ಗುದ್ದಿಟ್ಕೆ ನನಗೆ ಗುದಿಯಕ್ಕೆ ಬಂದು ಆ ಕೈ ಜಾಲ್ರಿಗೆ ಗುದ್ದಿ ಇಲ್ಲೆಲ್ಲ ಹೊಡೆದೋಗದೆ ಅವನಿಗೆ. ನನ್ಗೆ ಹೊಡೆಯೋಕ್ಕೆ ಏಟು ಬಂದಿರೋದು. ಹಾಂ, ಅವನಿಗೆ ರಕ್ತ ಬಂದದ ಅವನಿಗೂ. ನನ್ನ ಹೊಡೆಯೋಕ್ಕೆ ಬಂದು ಬಾಗಿಲು ಹಚ್ಕೊಬಿಟ್ನಲ್ಲ, ಅದರಿಂದ ಹಂಗಾಗದೆ ಅವನಿಗೂ. ಯಾಕೆ ಹೊಡಿಬೇಕು ಅಂತ ಅನ್ಕೊಂಡ ಆ ವ್ಯಕ್ತಿ? ಅದು ಏನು ಕಾರಣದಿಂದ ಮಾಡಿದ್ದಾನೋ ಗೊತ್ತಿಲ್ಲ. ನೀವೇನಾದ್ರೂ ಬೈದ್ರ ಅವ್ರಿಗೆ? ಇಲ್ಲ ಸ್ವಾಮಿ, ನಾನು ಬರೀ ಕುಕ್ಕರ್ ಕೇಳಿದ್ಬಿಟ್ರೆ ಬೇರೆ ಏನೂ ಇಲ್ಲ ಅಷ್ಟೇ. ನನ್ನ ಮಗ ಹೇಳಿದಾನೋ, ಮುಂಡೆ ಹೇಳಿದಾಳು ಅಂತ ನಾನು ಬೋದೆ. ಲೋಪ ನನ್ನ ಮಕ್ಳು ಇಲ್ಲಿರೋವೆಲ್ಲ ನೀವು ಹೇಳ್ತಾರೆ ಹಿಂಗೆ ಒಂಥವಿರತ್ತವು ಅಂತ ಇಷ್ಟು ಅಂದೆ ಸ್ವಾಮಿ, ಇನ್ನೇನು ಅಂದಿಲ್ಲ ನಾನು. ಅಷ್ಟಕ್ಕೆ ಬಂದಿದ್ದೆ. ತಲೆ ಕೆಡಿಸ್ಕೊಂಬಿಡ ಕಣಜಿ, ನಿಮ್ಮ ಜೊತೆ ನಾವಿದ್ದೀವಿ. ರಿಪಬ್ಲಿಕ್ ಕನ್ನಡ ಇದೆ ಅಲ್ಲ, ನೀವು ತಲೆ ಕೆಡಿಸ್ಕೊಂಬಿಡ ಜೈ. ಅಲ್ಲ, ನೀನು ಒಳ್ಳೆ ಹೋಗ್ಬೇಡ ಜೈ, ನೀನು ತಲೆ ಕೆಡಿಸ್ಕೊಬೇಡಿ. ಇಲ್ಲಿ ಕೇಳಿಲ್ಲ ಒಂದು ನಿಮಿಷ, ನಿನ್ನ ಮೊಮ್ಮಗ ಅಂತ ಅನ್ಕೋ, ಆಯ್ತಾ? ಸುಮ್ಮನೆ ಯಾರು ಹೇಳ್ತಾರೆ. ನಾನು ಹಬ್ಬಳ್ಳಿರೋಳು, ನನ್ನ ಮಗ ಇಲ್ಲಿ ಊರ ಹತ್ರ, ಅಲ್ಲಿ ಅವನೇ ವ್ಯವಸಾಯ ಮಾಡಿಕೊಂಡು ಏನೋ ಊಟ ನಾಷ್ಟ ತಂದ್ಕೊಂಡು ಈ ಮನೆಗೆ ಹೋಯ್ತದಲ್ಲ, ಇಲ್ಲೇ ಇರೋಣ ಅಂದ್ಬಿಟ್ಟು. ಯಾರು? ಇವರು ಇದೇ ಊರಲ್ಲಿ ರಿಟೈರ್ಡ್ ಆಗಿರೋದು. ಒಬ್ಬ ಶಿಕ್ಷಕಿ ಹೆಂಡತಿಗೆ ಹಲ್ಲೆ ಮಾಡಿದ್ದಾರೆ. ನಿಮ್ಮ ಯಜಮಾನರು ಶಿಕ್ಷಕರು? ಸರಿ, ನೀವೆಲ್ಲಿ ಹೋಗಿದ್ರಿ? ಎಲ್ಲಿಗೆ? ಕುಕ್ಕರ್ ಕೊಡೋ ಟೈಮಲ್ಲಿ ನೀವೆಲ್ಲಿದ್ರಿ? ಇವರು ಹುಷಾರಿರಲಿಲ್ಲ, ಮಗಳ ಮನೆಗೆ ಹೋಗಿದ್ದೆ. ಎಷ್ಟು ದಿನ ಇದ್ರಿ? ಒಂದು ವಾರ ಇದ್ದೆ ಸರ್. ಆ ವಾರದ ಟೈಮಲ್ಲಿ ಇಲ್ಲಿ ಕುಕ್ಕರ್ ಕೊಟ್ಟಿದ್ದಾರೆ ಎಲ್ರಿಗೂ? ಮೊದಲೇ ಇಲ್ಲಿದ್ದಂಗೆ ಕೊಟ್ಟಿದ್ರು, ಕೊಟ್ಟರು ಕೊಡದಿರಲಿ ಅಂತ ನಾವು ಕೇಳಿರ್ಲಿಲ್ಲ. ನೀವೇನು ಆಸೆ ಪಟ್ಟು ಕೇಳಕ್ ಹೋಗಿರ್ಲಿಲ್ಲ? ಅವನು ಸಿಕ್ಕಿರ್ಲಿಲ್ಲ,
ಕೇಳೋಕ್ಕೆ ಅವನು ತಾನೇ ಕೊಡ್ತಿದ್ದನು. ನಾನು ಬಂದೆ ಮಗಳ ಮನೆಯಿಂದ ಇಲ್ಲಿ ಪಾತ್ರೆ ತೊಳಿತಿದ್ದೆ. ಯಾಕಪ್ಪ ನಾರಾಯಣ ಕೊಡ್ಲಿರ ಕುಕ್ಕರ ಎಲ್ಕ ಕೊಟ್ಟಿದ್ದಿ ಅಂತ ಇಷ್ಟು ಕೇಳಿದೆ ನೋಡಪ್ಪ. ಎಕ್ಕಡದಲ್ಲಿ ಹೊಡಿತೀನಿ ಕಾಸಿನಬಾರಲ್ಲಿ ಹೊಡಿತೀನಿ ಅಂದಂತಲ್ಲ, ನೀನು ಕೊಡಲ್ಲ ನಿನ್ನ ಮಗನಿಗೆ ಕೊಡ್ತೀನಿ ಅಂತ ಅವನಂದ. ನಾನು ಹೊಡೆದಿರೋದ ರುಜುವತ್ತು ಕೊಟ್ಬಿಡು. ಅಂದ್ರೆ ಯಾರೋ ಹೋಗಿ ನಿಮ್ಮ ಬಗ್ಗೆ ನೀವು ಯಾರೋ ಮಾತಾಡಿದ್ದಾರೆ ಅಂತ ಯಾರೋ ಅವ್ರಿಗೆ ಹೋಗಿ ಹೇಳಿದ್ದಾರೆ, ಅವರು ಆ ಕೋಪನ ತಗೊಬಂದು ನಿಮ್ಮ ಮೇಲೆ ತೀರ್ಸಿದ್ದಾರೆ. ಎಲ್ಲೆಲ್ಲಿ ಪೆಟ್ಟಾಗೈತೆ ಅಜ್ಜಿ, ಏನೇನಾಗೈತೆ? ಏನಿಲ್ಲ, ಕೈ ನುಲ್ಸ್ಬಿಟ್ಟವ್ರೆ, ಈ ಕಿವಿ ಕಪಾಲ ಎಲ್ಲ ನೋಯ್ತದೆ, ತಲೆ ಎಲ್ಲ ನೋಯ್ತದೆ ಸರ್. ಎಷ್ಟು ಏಜ್ ಅಮ್ಮ ನಿಮಗೆ? 75. ನಾಚಿಕೆ ಆಗಲ್ವೇನ್ರಿ ನಿಮಗೆ? ನಿಜಕ್ಕೂ ಕೂಡ ಈ ರೀತಿಯಾದಂಥ ಹಲ್ಲೆ ಮಾಡಿದವ್ರ ಮೇಲೆ ದಯವಿಟ್ಟು ಕಠಿಣ ಶಿಕ್ಷೆ ಆಗಲೇಬೇಕಾಗುತ್ತೆ. ಯಾಕಂತಂದರೆ ಇವು 75 ವರ್ಷದ ವೃದ್ಧರಿಗೆ, ವಯೋವೃದ್ಧರಿಗೆ ನೀವು ಈ ರೀತಿ ಕೈ ಮಾಡ್ತೀರಾ ಅಂತಂದರೆ ನಿಮ್ದು ಮನಸ್ಥಿತಿ ಎಂಥ ಮನಸ್ಥಿತಿ, ನೀಚ ಮನಸ್ಥಿತಿ ಅಂತ ಗೊತ್ತಾಗುತ್ತೆ ಕಣ್ರಿ. ನಾಚಿಕೆ ಆಗಬೇಕು ನಿಮ್ಮ ಯೋಗ್ಯತೆಗಳಿಗೆಲ್ಲ. ಆಮಿಷ ಒಡ್ಡದಲ್ಲದೆ ಈ ರೀತಿಯಾಗಿ ಹಲ್ಲೆ ಮಾಡ್ತೀರಲ್ರಿ, ಮುಖಾಮುಖಿ ಎಲ್ಲ ಊದೋಗುತ್ತಾರ. ಈಗ ಹೇಳಿ, ಅವ್ರಿಗೆ ಯಾವ ಥರ ಶಿಕ್ಷೆ ಆಗಬೇಕು ಹೇಳಜ್ಜಿ? ಏನು ಹೇಳೋಣಪ್ಪ, ನನಗೇನು ಗೊತ್ತಾದತ್ತು. ಆಸ್ಪತ್ರೆಗೆ ಹೋಗಿದ್ರಾ? ಹೋಗಿದ್ದು, ಇಂಜೆಕ್ಷನ್ ಕೊಟ್ಟರು, BP 200 ಕೊಂಟೋಗಿತ್ತು. ಮಾತಾಗ ನುಗ್ಸಿ ಇಂಜೆಕ್ಷನ್ ಕೊಡ್ಸಿ. ಏನಂದ್ರು ಡಾಕ್ಟ್ರ್? ಏನಂದ್ರು? ಅದೇ ಎಕ್ಸರಿ ತೆಗ್ಸ್ರಿ ಕುಣ್ಗಲ್ಗೆ ಹೋಗಿದ್ರು, ಸ್ಕ್ಯಾನಿಂಗ್ ಮಾಡಿಸಿ. ತೆಗ್ಸ್ರಿ ಸ್ಕ್ಯಾನಿಂಗ್ ಮಾಡಿಸ್ರಿ ಅಂತೆಲ್ಲ ಹೇಳಿ. ತಲೆ ಎಲ್ಲ ಕೈ ತಲೆ ಏಟಾಗದೆ ಅಂತ. ಇವ್ರು ಏನಾಗಬೇಕು ನಿಮಗೆ? ನಮ್ಮ ಮಗಳು ದೊಡ್ಡ ಮಗಳು. ಬನ್ನಿ ಅಮ್ಮ.